ಅಂತಕ್ಕಂಥವ್ರು ಇವತ್ತು ನಾನು ನೋಡಿದ್ರೆ ಎಷ್ಟೋ ಹೋರಾಟ ಮಾಡ್ತೀನಿ, ಕೇವಲ 1 ತಾಸು ಹೋರಾಟ ಮುಗಿತದ. ಇವತ್ತು ಹನುಮಂತಪ್ಪ ಅಣ್ಣಾರು ಹೋರಾಟ ಮಾಡಿದ್ರೆ, ಹನುಮಂತಪ್ಪ ಅಣ್ಣಾರ ಜೊತೆ ಬಂದ್ರೆ ಬರ್ತಕ್ಕಂಥ ನಿಜವಾದ ಬಡವರು, ನಿಜವಾದ ವಂಚಿತ ಸೌಲಭ್ಯಗಳು ವಂಚಿತರಾದವರು, ಬಹಳ ಕಲಿಕಸರು ಬದುಕಂತವ್ರು ಅಂತವ್ರು ಮಾತ್ರ ಇವತ್ತು ಮುಂಜಾನೆ ಹಿಡಿದ ಸಾಯಂಕಾಲವರೆಗೆ ಕುಂತು ತಮ್ಮ ಬೇಡಿಕೆಗಳ ಬಗ್ಗೆ ಬೆಂಬಲಿಸಿ ಹೋರಾಟ ಮಾಡ್ತಾರಲ್ಲ, ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕ ಅಭಿನಂದಿಸ್ತಾ ಇದ್ದೀನಿ. ಇವತ್ತು ನಾನು ನಿಜವಾದ ಅಧಿಕಾರಿಗಳನ್ನ ಇವತ್ತು ಕೇಳ್ತಾ ಇದ್ದೀನಿ, ಇವತ್ತು ರಾಜಕಾರಣಿಗಳು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನಿಜವಾದ ಪಾಲನೆಗಳಲ್ಲಿ ಬಂದಿದ್ದಾರೆ. ಇವತ್ತು ಈ ಹೋರಾಟ ಇನ್ನೊಬ್ಬರು ಪಾಲಾಗಬಾರ್ದು, ಈ ಹೋರಾಟ ಫಲ ಇನ್ನೊಬ್ಬರು ಉಳ್ಳವರಿಗೆ ಹೋಗಬಾರ್ದು, ನಿಜವಾದ ವಂಚಿತರಿಗೆ ಈ ಹೋರಾಟದ ಫಲ ಸಿಗಬೇಕು, ಈ ಒಂದು ಸೌಲಭ್ಯಗಳು ತೋರ್ಬೇಕಂತ ನಾನು ಈ ಹೋರಾಟದ ಮುಖದಲ್ಲಿ ಆಗ್ರಹಿಸ್ತಾ ಇದ್ದೀನಿ. ಇವತ್ತು ಹನುಮಂತಪ್ಪ ಅಣ್ಣವರು ಇವತ್ತು 30 ವರ್ಷಗಳ ಕಾಲ ನಮ್ಮ ಹಲವಾರು ಜನ ಜೊತೆಲಿ ಬೆಂಬಲಿಸಿ ಇವತ್ತು 326 ಆಸ್ಪತ್ರೆಗಳನ್ನು ಇವತ್ತು ಮಾಳಗಡ್ಡೆಯಲ್ಲಿ ಹೃದಯ ಭಾಗದಲ್ಲಿರ್ತಕ್ಕಂಥ ಸರಣ್ಬಾರ 3 ಬಾರ್ದಲ್ಲಿ 3 ಬಾರ್ 2ರಲ್ಲಿ ಇಂಥ ತೆಲುಗು ಜಮೀನಿಯನ್ನು ಇವತ್ತು ಎಲ್ಲ ಸಮುದಾಯದ ಅಲೆಮಾರಿ ಆಸ್ಪತ್ರೆ ತೋರಿಸಿಕೊಟ್ರು. ಇವತ್ತು ಆ ನಿವೇಶನ ಆಸ್ಪತ್ರೆ ಕೊಟ್ಟರು, ಅವ್ರ ಹೋರಾಟದ ಫಲವಾಗಿ ಯಶಸ್ವಾಯಿತು. ಆವತ್ತು ನಾವು ಆಸ್ಪತ್ರೆ ತಗೊಂಡು ಬಹಳ ಸಂತೋಷವಾಗಿ ನಮ್ಗೆ ಎಷ್ಟು ವರ್ಷ ಪುಣ್ಯದ ಹೋರಾಟ ಇವತ್ತು ಸಿಕ್ಕದಂತೇಳಿ ಎಲ್ಲರೂ ನೆನೆಸಿದೀವಿ, ಎಲ್ಲರಿಗೂ ಅಭಿನಂದಿಸಿದೀವಿ. ಆದ್ರೆ ಅಧಿಕಾರಿಗಳು ಇವತ್ತು ಎಷ್ಟು ಕ್ರಿಮಿನಲ್ ಆಗಿದ್ದಾರೆ. ಅಧಿಕಾರಿಗಳು ಇವತ್ತು ಅದೇ ನಂತರ ಮೂಗಿಗೆ ತುಪ್ಪ ತೋರಿಸ್ತಾರೆ ಅಷ್ಟೇ, ವಾಸನೆ ನೋಡ್ಬೇಕು, ತುಪ್ಪ ತಿನ್ನಂಗಿಲ್ಲ ನಾವು. ಆ ತರ ನಮಗೆ ಇವತ್ತು ಆ ಒಂದು ಸೌಲಭ್ಯವನ್ನು ವಂಚಿಸಿಬಿಟ್ರು. ಇವತ್ತು ಆ ಹೃದಯ ಜಮೀನು ಇವತ್ತು ದಲ್ಲಾಳಿಗಳು, ಇವತ್ತು ದೊಡ್ಡ ಪುಡಾರಿಗಳು, ಗುಂಡಗಳು ಇವತ್ತು ಆಕ್ರಮಿಸಿದ್ದಾರೆ. ಅದನ್ನ ತೆರವು ಮಾಡುತ್ತೇವೆ. ನಾವು ಮೊದಲ ಸಲ ಹೋರಾಟ ಮಾಡಿದ ಅಣ್ಣವರು 16 ಸಲ ಮನೆಗಳು ಕೊಟ್ಟರು. ಇವತ್ತು ಕೂಡ ಈ ಒಂದು ಹೋರಾಟದಲ್ಲಿ ಒಂದು ಮನವಿ ಸೇರಿಸಿದ್ದಾರೆ. ಇವತ್ತು ಅದನ್ನ ತೆರವು ಮಾಡಂತಂದ್ರೆ ಅಧಿಕಾರಿಗಳು ಬೇಕಾಬಿಟ್ಟು ಒಂದು 6,20,000 ದುಡ್ಡು ಗುಳುಂ ಮಾಡಿಕೊಂಡು ಇವತ್ತು ನಾವೆಲ್ಲ ಹದ್ದುಬಸ್ತು ಮಾಡಿವಿ. ದೀಪಕ್ 2 ಎಕರೆ ಹೋಗ್ಯದ, ಇನ್ನೊಬ್ಬರು ಎಲ್ಲೆಲ್ಲ 1 ಎಕರೆ ಹೋಗ್ಯದ. ನಾವೇನ್ ಮಾಡೋದು ಸಾಮರ್ಥ್ಯ? ನೀವು ಕೈ ಕಟ್ಟಿಕೊಳ್ತು ಬೇಕಾಬಿಟ್ಟು ಉತ್ತರವನ್ನು ನೀಡ್ತಾರಲ್ಲ, ನಿಮ್ಗೆ ನಾಚಿಕೆ ಆಗಲ್ವ ನಿಮಗೆ? ಇವತ್ತು ನಮ್ಮ ತೆಗಿಂದ ಸಂಬಳ ತಿಂತಿರಲ್ಲ. ಇವತ್ತು ಯಾವನೊಬ್ಬನು ದುಡ್ದು ಇನ್ನೊಬ್ಬನು ಕುಂತು ತಿಂತಾನಲ್ಲ, ಅವನಿಗೆ ದಂಡ ಪಿಂಡನಲ್ವಾ? ನಿಜವಾಗ್ಲೂ ನೀವು ಪ್ರಾಮಾಣಿಕವಾಗಿ ಸೇವೆ ಮಾಡಾಗಿದ್ರೆ, ನಿಜವಾಗಿ ಈ ದೇಶದ ಅನ್ನವನ್ನು ನೀವು ತಿನ್ನುತ್ತಿದ್ರೆ, ಈ ದೇಶದ ಬಡ ಜನರ ತೆರಿಗೆಯನ್ನು ನೀವು ತಿನ್ನುತ್ತಿದ್ರೆ, ನೀವು ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ರೆ ಇವತ್ತು ಇಂಥ ಸಮಸ್ಯೆಗಳು ಬರ್ತಾ ಇದಲ್ಲ ಬೀದಿಗೆ. ನೀವು ಪ್ರಾಮಾಣಿಕವಾಗಿ ಸೇವೆ ಮಾಡ್ರಿ, ನಿಮ್ಗೆ ಎಷ್ಟು ಆಸೆ ಇದೆ. ಇವತ್ತು ಕೋಟಿಗಳ ಲೂಟು ಹೊಡಿತೀರಿ, ಇವತ್ತು ಲಂಚಕ್ಕೆ ಕೈ ಹಾಕ್ತೀರಿ, ಅಗಲತ್ತ ಲಂಚ ಕೇಳ್ತಾ ಇದ್ರಿ, ಇಂಥ ಬಡ ಜನರ ರಕ್ತ ಹಿಡ್ಕೊಂಡು ತಿಂತೀರಿ. ನಿಮ್ಗೆ ಯಾಕ ಒಂದು ಒಳ್ಳೆ ಕೆಲಸ ಮಾಡ್ಕೊತ ನಿಮ್ಗೆ ಯಾಕೆ ಮನಸ್ಸು ಬರ್ತಾ ಇಲ್ಲ? ಇವತ್ತು ನಾವು ಒಂದೇ ಮಾತಾಡ್ತೀನಿ, ಈ ದೇಶದಲ್ಲಿ ಇಷ್ಟೊಂದು 3/4% 75% ಬಡತನ ಈ ನಮ್ಮ ದೇಶದಲ್ಲಿ ಇರ್ತದಲ್ಲ. ಇವತ್ತು ಅಧಿಕಾರಿಗಳು, ರಾಜಕಾರಣಿಗಳು ಪ್ರಾಮಾಣಿಕವಾಗಿ ಎಲ್ಲ ಬಡ ಜನರಿಗೆ ಸೇವೆ ಮಾಡಿದ್ರೆ ಇವತ್ತು ನಾವು ಯಾರು